ಹಾ. ನಾನು 3 ತಿಂಗಳಿಂದ ಜೂನ್ ಫಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಹ್ಮ್. ಅವಾಗ ನೋಡ್ತಾ ಇದ್ದಾಗ ನಿಮ್ದು ಒಂದು ಸ್ವಲ್ಪ ಮೋಟಿವೇಶನ್ ಎಲ್ಲ ಸ್ಪೀಚ್ ಕೇಳ್ಬಿಟ್ಟು ನೋಡೋಣ ಇದಕ್ ನಾನು ಇದಾಗ ನಾನು ಸೇರ್ಕೊಳ್ಳೋಣ ಅಂತ ಸೇರ್ಕೊಂಡೆ. ಹ್ಮ್. ನನ್ಗೆ ತುಂಬಾ ಒಂಟಿತನ, ಒಂಥರ ಮನೇಲಿ ತುಂಬಾ ತಲೆನೋವು, ಅಂದ್ರೆ ತುಂಬಾ ಯೋಚನೆಗಳು ಮಾಡ್ತಾ ಇದ್ದೆ. ಹ್ಮ್. ಹ್ಮ್. ಹಾಗಾಗಿ ರಾತ್ರಿ ಹೊತ್ತು ನಿದ್ದೆನೂ ಬರ್ತಾ ಇರ್ಲಿಲ್ಲ. ಏಕೆಂದ್ರೆ ನನ್ಗೆ ಗರ್ಭಕೋಶದ ಆಪರೇಷನ್ ಆಯ್ತು. ಹ್ಮ್. ಅದಾದ್ಮೇಲಿಂದ ಸ್ವಲ್ಪ ಶರೀರ ದಪ್ಪ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು. ಹ್ಮ್. ಹ್ಮ್. ಹಾಗಾಗಿ ಈ ಕಡೆ ದೇಹದ ಆರೋಗ್ಯನೂ ಕಮ್ಮಿ ಆಯ್ತು, ಒಂಥರ ಯೋಚನೆಗಳಲ್ಲೇ ಜಾಸ್ತಿ ಇದ್ಬಿಟ್ಟಿದ್ದೆ. ಹ್ಮ್. ಆಮೇಲೆ ಹೊರಗಡೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ ನಾನು. ಹ್ಮ್. ಮನೆಯಲ್ಲೇನೆ ಒಂಟಿತನ, ಒಟ್ಟೆ ಬೇರೆಯವ್ರ ಜೊತೆ ಸೇರಿದ್ರೆ ಅವ್ರ ಏನಂತಾರೋ ಅನ್ನೋ ತರ ಆಗ್ತಾ ಇತ್ತು. ಹ್ಮ್. ಈಗ್ಲೂ ನಂಗೆ ಮಾತಾಡೋದಕ್ಕೆ ಒಂಥರ ಏನ್ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಆ ತರ ಅನಿಸುತ್ತೆ. ಹ್ಮ್. ಹ್ಮ್. ಬಟ್ ಇಲ್ಲಿ ಕ್ಲಾಸಿಗೆ ಸೇರಿದ್ಮೇಲೆ ಇವತ್ತು ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ನಂಬಿಕೆ ಬರ್ತಾ ಓಕೆ. ಇದೆ. ಹಾ. 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 ಆಮೇಲೆ ಈಗ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹ್ಮ್. 9:30ಗೆ ಮಲಗ್ಬಿಡ್ತೀನಿ ನಾನೀಗ. ಯೋಗ ಹ್ಮ್. ನಿದ್ರೆ 3 ಟೈಮ್ ಮಾಡ್ತೀನಿ ನಾನು. ಓಹೋ. ಹಾಗಾಗಿ ಇದು 9:30ಗೆ ಸರಿಯಾಗಿ ಮಲಗ್ಬಿಡ್ತೀನಿ. ಮೊದಲು ಮತ್ತೆ ಎಷ್ಟೊತ್ತಿಗೆ ಮಲಗ್ತಿದ್ರಿ? ಮೊದ್ಲು ನಿದ್ದೆನೆ ಬರ್ತಾ ಇರ್ಲಿಲ್ಲ ಗುರುಜಿ. 3 ಗಂಟೆ 4 ಗಂಟೆ ಒಂದೊಂದ್ಸರಿ ಓಹೋ. ಆತರ ಆಗ್ಬಿಡ್ತಾ ಇತ್ತು. ಹ್ಮ್. 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 ಹಾಗಾಗಿ ಯಾವಾಗ ವಿಕ್ಸ್ ಹಚ್ಕೊಂಡು ಮಲ್ಕೊಳ್ಳೋದು ಒಂಥರ ಏನೋ ಮಾಡ್ಕೋತಾ ಇದ್ದೆ. ಹ್ಮ್. ಬಟ್ ಹ್ಮ್. ಈಗ ಕರೆಕ್ಟ್ ಆಗಿ 9:30ಇಂದ 10 ಗಂಟೆ ಒಳಗಡೆ ಮಲಗ್ತೀನಿ. ಬೆಳಗ್ಗೆ 6 ಗಂಟೆ ಕರೆಕ್ಟ್ ಆಗಿ ಎದ್ಬಿಡ್ತೀನಿ. ಹ್ಮ್. ನಾನು ಹ್ಮ್. ಎದ್ದಿಲ್ಲ ಅಂದ್ರೂ ಎಚ್ಚರ ಆಗ್ಬಿಡುತ್ತೆ. ಸೊ ಓಕೆ. ಅದೊಂದು ನಂಗೆ ತುಂಬಾ ಇದಾಯ್ತು. ಆಮೇಲೆ ತುಂಬಾ ಒಂಥರ ಮನ್ಸಿಗೆ ಹಚ್ಕೊಳ್ತಾ ಇದ್ದಿಂದ ನೀವು ಪಾಸಿಟಿವ್ ಆಗಿ ನಮ್ಗೆ ಹೇಳ್ಕೊಡ್ತಾ ಇರೋದ್ರಿಂದ ಹ್ಮ್. ಪಾಸಿಟಿವ್ ಮೈಂಡ್ ನನ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ ಚೆನ್ನಾಗಾಯ್ತು. ಹ್ಮ್. ಆಮೇಲೆ ಹ್ಮ್. ಬರಿತಾ ಇದ್ನಲ್ಲ ನನ್ ಮನ್ಸಿನಲ್ಲಿ ಏನು ನೆಗೆಟಿವ್ಸ್ ಇತ್ತಲ್ಲ ಅದನ್ನೆಲ್ಲ ಅದ್ರಲ್ಲಿ ಬರ್ದು ಇಲ್ಲ ಅದು ಹೋಗ್ಬೇಕು, ಒಳ್ಳೇದ್ ಬರ್ಬೇಕು ಆತರ ಬರ್ಕೊತಿದ್ದೀನಿ. ಹ್ಮ್. ಹ್ಮ್. ಹಂಗಾಗಿ ನನ್ಗೆ ಒಂಥರ ಈಗ ತುಂಬಾ ಚೆನ್ನಾಗಿ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇದ್ದೀನಿ. ಆಮೇಲೆ ಓಕೆ. ಕೆಲವೊಂದ್ ಸರಿ ಮನೆ ಕೆಲಸ ಮಾಡುವಾಗ ಫಾಲೋವರ್ ಆಗ್ಬಿಡ್ತಾ ಇದ್ದೆ. ಈಗ ಹ್ಮ್. ಹ್ಮ್. ಲೀಡರ್ಶಿಪ್ ತಗೊಂಡು ಎಲ್ಲಾ ಕೆಲ್ಸನೂ ನಾನು ಮಾಡ್ತಿದ್ದೀನಿ ಓಕೆ. ನಾನೇ ಓನ್ ಆಗಿ. ಆಮೇಲೆ ಮಧುರಾ ಮೇಡಮ್ ಹತ್ರ ಕೆಲವು ಸಂಕಲ್ಪಗಳನ್ನ ಬರ್ಕೊಳಕ್ಕೆಲ್ಲ ಕೇಳಿ ಹ್ಮ್. ಬರ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ. ಹ್ಮ್. ಆಮೇಲೆ ತೂಕ ನನ್ಗೆ ಅಮೃತ ಭೋಜನದಿಂದ ತುಂಬಾ ಒಳ್ಳೇದಾಗಿದೆ. ಓಹೋ. 105 ಕೆಜಿ ಆಗ್ಬಿಟ್ಟಿದ್ದೆ. ಓಹೋ. 97 ಕೆಜಿಗ್ ಬಂದಿದ್ದೀನಿ. ಅದು ವಾವ್. ಹ್ಮ್. ಹ್ಮ್. 3 ತಿಂಗಳಲ್ಲಿ. ಹಾ. ಅದು ಹಾ. ನನಗೆ ತುಂಬಾ ಇದಾಗಿದೆ. ಹಾ. ಹಾ. ಆಮೇಲೆ ಒಂಥರ ಮಾತಾಡಕ್ಕೆ ಭಯ, ಒಬ್ಳೆ ಇದ್ರೆ ಒಂಥರ ಭಯ, ಹ್ಮ್. ಆತರ ಹ್ಮ್. ಏನು ಇಲ್ಲ. ಇವಾಗ ಕಾನ್ಫಿಡೆನ್ಸ್ ಬಂದಿದೆ. ಅಂದ್ರೆ ಹ್ಮ್. ಒಂದು ಹ್ಮ್. 75-80% ಕಾನ್ಫಿಡೆನ್ಸ್ ಬಂದಿದೆ. ಗ್ರೇಟ್, ನಾನು ಎಲ್ಲಾ ಗ್ರೇಟ್. ಕಡೆ ಹೋಗ್ಬಲ್ಲೆ, ಎಲ್ಲಾರ ಹತ್ರ ಮಾತಾಡ್ಬಲ್ಲೆ, ಹ್ಮ್. ಹ್ಮ್. ನನ್ಗೂ ಒಂದು ಶಕ್ತಿ ಇದೆ ಅನ್ನೋ ತರ. ಹ್ಮ್. ಸೊ ಹ್ಮ್. ಹಾಗಾಗಿ ನಂಗೆ ಇವಾಗ ಅದೇ ಡೈಲಿ ಬರೀತೀನಿ. ಯಾರ ಹತ್ರನು ಹೇಳ್ಕೊಳಕ್ ಆಗದೆ ಇರೋ ಕೆಲವು ವಿಷಯಗಳನ್ನೆಲ್ಲ ಬರ್ದು ಹ್ಮ್. ಅದು ಹ್ಮ್. ನೆಗೆಟಿವ್ ಅದನ್ನ ಪಾಸಿಟಿವ್ ಆಗಿ ಹ್ಮ್. ಕನ್ವರ್ಟ್ ಮಾಡ್ತಾ ಹ್ಮ್. ಇದ್ದೀನಿ. ಹ್ಮ್. ಆಮೇಲೆ ಮಂಡಿ ನೋವು, ಅದೇ ವೆಯ್ಟ್ ಜಾಸ್ತಿ ಇರೋದ್ರಿಂದ ಮಂಡಿ ನೋವು, ಅದು ನೋವು ಇದು ನೋವು ಅಂತ ಇದ್ದೆ. ಸೊ ಅದ್ರದ್ದೆಲ್ಲ ಸಂಕಲ್ಪಗಳನ್ನ ಬರ್ಕೊಂಡು ಈಗ ಯೋಗ ನಿದ್ರೆ ಚೆನ್ನಾಗ್ ಮಾಡೋದ್ರಿಂದ ಹ್ಮ್. ನನ್ಗೆ ಯಾವ ನೋವು ಇಲ್ಲ. ಹ್ಮ್. ಹ್ಮ್. ಹೇಳಿದ್ನಲ್ಲ ಈಗ ಲೀಡರ್ಶಿಪ್ ಆಗಿ ಮನೇಲಿ ಎಲ್ಲಾ ಕೆಲಸ ಮಾಡ್ತೀನಿ ಗುರುಜಿ. ವಾವ್. ಗ್ರೇಟ್. ಆಮೇಲೆ ಈಗ ನಾನ್ ಹೊರಗಡೆನೂ ಹೋಗಿ ಸ್ವಲ್ಪ ಅಕ್ಕಪಕ್ಕ ಮನೆಗಳ ಹತ್ರ ಎಲ್ಲಾ ಕಡೆನೂ ಮಾತಾಡ್ತೀನಿ. ಮುಂಚೆ ಆಮೇಲೆ ಮಾತಾಡ್ತಿರ್ಲಿಲ್ವಾ? ಇಲ್ಲ ಅಷ್ಟಿಲ್ಲ, ಸುಮ್ನೆ ಹಾಯ್ ಬಾಯ್ ಅಂದ್ಬಿಡ್ತಾ ಇದ್ದೆ. ಹ್ಮ್. ತಿಂಡಿ ಹ್ಮ್. ಆಯ್ತಂದ್ರೆ ಆಯ್ತು ಅಂತ ಹೇಳಿ ಬಂದ್ಬಿಡ್ತಾ ಇದ್ದೆ. ಹಾ. ಸೊ ಹಾ. ಈಗ ಒಂದ್ 1/4 ಗಂಟೆ ಅರ್ಧ ಗಂಟೆ ಮಾತಾಡೋ ವಾವ್. ಅಷ್ಟು ಹ್ಮ್. ಹ್ಮ್. ಕಾನ್ಫಿಡೆನ್ಸ್ ಬಂದಿದೆ. ನೈಸ್. ಆಮೇಲೆ ಮಗನ್ಗೆ ಮಗು ಆಗಿರ್ಲಿಲ್ಲ, ಅದೊಂದು ಸ್ವಲ್ಪ ಯೋಚನೆ ಇತ್ತು. ಸೊ ಹ್ಮ್. ಸಂಕಲ್ಪ ಶಕ್ತಿ ಬರ್ಕೊಂಡೆ ಜೂನ್ ನಲ್ಲಿ. ಜುಲೈಯಲ್ಲೇ ಆಕೆ ಕನ್ಸೀವ್ ಆದ್ರು. ವಾವ್, ಅದೊಂದು. ದಿಸ್ ವಂಡರ್ಫುಲ್. ಓಕೆ, ಓಕೆ. ಆಮೇಲೆ ಎಷ್ಟು ವರ್ಷ ಆಗಿತ್ತು ಸೊಸೆ? 3 ವರ್ಷ ಆಗಿತ್ತು ಗುರುಜಿ. 3 ವರ್ಷ ಆಗಿತ್ತಾ? ಗ್ರೇಟ್. ಹ್ಮ್. ಹ್ಮ್. ಹಾಗಾಗಿ ಅದೊಂದು ನನ್ಗೆ ಇನ್ನೂ ಖುಷಿ ತಂದು ಕೊಡ್ತು. ಹ್ಮ್. ಹ್ಮ್. ಆಮೇಲೆ ಮೇನ್ ವೆಯ್ಟ್ ಕಮ್ಮಿ ಆಗಕ್ಕೆ ನಾನು ಧರ್ಮಸ್ಥಳಕ್ಕೆಲ್ಲ ಹೋಗಿದ್ದೆ. ಹ್ಮ್. ಹ್ಮ್. ಅಲ್ಲಿ ಇದ್ರದ್ದು ನೇಚರ್ ಕೇರ್ ಅಲ್ಲಿ 2 ಕೆಜಿ 3 ಕೆಜಿ ಕಮ್ಮಿ ಆಗ್ತಾ ಇದ್ದೆ ಅಷ್ಟೇ. ಹಾ. ಬಟ್ ಇಲ್ಲಿ ನನ್ಗೆ 7 ಕೆಜಿ ಮೇಲೆ ಏಳು ಕಮ್ಮಿ ಕೆಜಿ ಆಗಿದೆ. ಕಡಿಮೆ ಆಗಿದೆ. ಒಂದ್ ನಿಮಿಷ ಎಲ್ಲರೂ ಅಬ್ಸರ್ವ್ ಮಾಡ್ಬೇಕಿದು. ಮನಸ್ಸು ಅಂದ್ರೆ ನಮಗೆ ಬರೀ ಟ್ರೀಟ್ಮೆಂಟ್ ಮಾತ್ರ ಸಾಕಾಗೋದಿಲ್ಲ. ನೇಚರ್ ಕ್ಯೂರ್ ಅಲ್ಲೇ ಆಗೋ ಟ್ರೀಟ್ಮೆಂಟ್ ಇಲ್ಲಿಗೆ ಹೋಲ್ಸಿದ್ರೆ ಇದಕ್ಕಿಂತ ಪ್ರಾಬಬ್ಲಿ ಒಂದು 10 ಟೈಮ್ ಆದ್ರೂ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಒಂದು 5 ಟೈಮ್ ಆದ್ರೂ ಜಾಸ್ತಿ ಇರುತ್ತೆ ಅಲ್ಲಿ ಹೌದು. ಆಕ್ಟಿವಿಟೀಸ್. ಹೌದಾ ಅಲ್ವಾ? ಯೋಗ, ಹೌದು. ಅಲ್ಲ ಜ್ಯೂಸ್ ಥೆರಪಿ ಅದೆಲ್ಲ ಅಂದ್ರೆ ಅಷ್ಟಾರು ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಹೌದು. ಇವ್ರು ಅಷ್ಟೆಲ್ಲ ಏನ್ ಮಾಡಿಲ್ಲ, ಬೆಳಗ್ಗೆ ಏನು ಸಂಜೆ ಮಾಡಿಲ್ಲ ತಾನೇ ಗುರುಜಿ. ಮಾಡಿದ್ರು. ಆದ್ರೂನು 7-8 ಕೆಜಿ ಡೌನ್ ಆಯ್ತು ಅನ್ನೋದು ನಾವು ಏನು ಕನ್ಸಿಡರ್ ಮಾಡ್ಬೇಕು ಮೈಂಡ್ ಪವರ್ ಅನ್ನೋದಕ್ಕೆ ಇದು ಒಂದು ಒಳ್ಳೆ ನಿದರ್ಶನ. ಥ್ಯಾಂಕ್ ಯು ಸುಮಾ, ದಟ್ಸ್ ಗುಡ್. ಆಮೇಲೆ